ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೋಸರಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಳೆದ 6 ತಿಂಗಳ ಪ್ರಮುಖ ಇಂಪಾರ್ಟೆಂಟ್ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ನಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ ಆಗಿರ್ತಕ್ಕಂಥ VAO ಆಗಿರ್ಬೋದು, PSI ಆಗಿರ್ಬೋದು, ಹಾಗೆ ಹಲವಾರು ಟೀಚರ್ಸ್ ರಿಕ್ರೂಟ್ಮೆಂಟ್, GPSTR ಈ ಎಲ್ಲ ಪರೀಕ್ಷೆಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ವಿಡಿಯೋಗಳು ಯಾವಾಗಲೂ ಅಪ್ಲೋಡ್ ಆಗ್ತಾ ಇರ್ತದೆ. ಹಾಗಾದರೆ ಬನ್ನಿ, ಮತ್ತಷ್ಟು ತಡ ಮಾಡಲಾರ್ದೆ ಇವತ್ತಿನ ವಿಡಿಯೋನ ಆರಂಭ ಮಾಡೋಣ. ಸ್ನೇಹಿತರೆ, ಮೊದಲೇ ಪ್ರಶ್ನೆಯನ್ನು ನೋಡಬಹುದು. 2026ರಲ್ಲಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಹಿರಿಯ ಬಾಲಿವುಡ್ ನಟ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸ್: ಮಮ್ಮೂಟಿ, ಧರ್ಮೇಂದ್ರ, ಆರ್ ಮಾಧವನ್, ಹಾಗೆ ರೋಹಿತ್ ಶರ್ಮಾ ಅಂತ ಕೊಟ್ಟಿದ್ದಾರೆ. ಸೊ ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ಗಳನ್ನ ಗಮನಿಸ್ತಾ ಹೋದಾಗ ಕೇವಲ ಒಬ್ಬೇ ವ್ಯಕ್ತಿ ತೀರಿಕೊಂಡಿರೋದನ್ನ ನೋಡ್ತೀವಿ, ಇನ್ನೂ 3 ಜನ ಬದುಕಿರೋದನ್ನ ಸಾಮಾನ್ಯವಾಗಿ ನೋಡ್ತೀವಿ. ಸೊ ಅದ್ರ ಮುಖಾಂತರನೇ ಈಸಿಯಾಗಿ ನಮ್ಮ ಆನ್ಸರ್ ಅನ್ನು ಕೂಡ ಹೇಳಬಹುದು. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ಧರ್ಮೇಂದ್ರ. ಮರಣೋತ್ತರವಾಗಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ಧರ್ಮೇಂದ್ರ ಅವರಾಗಿದ್ದಾರೆ. ನೋಡಿ, ಧರ್ಮೇಂದ್ರ ಅವರಿಗೆ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಎರಡನೇ ಪ್ರಶ್ನೆ: 2026ರಲ್ಲಿ ಒಟ್ಟು ಎಷ್ಟು ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗಿದೆ? ಆಪ್ಷನ್ಸ್ ಆರ್: 106, 121, 131 ಹಾಗೆ 141. ವೆರಿ ಇಂಪಾರ್ಟೆಂಟ್. ಪದ್ಮ ಪ್ರಶಸ್ತಿಗಳ ಬಗ್ಗೆ ಸಾಮಾನ್ಯವಾಗಿ ಎಕ್ಸಾಮಲ್ಲಿ ಬರ್ತಾ ಇರ್ತದೆ. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ಗಳು ಇರ್ತವೆ, ಅವುಗಳ ಬಗ್ಗೆ ನೀವು ಡಿಟೇಲ್ಡ್ ಆಗಿ ನೋಡ್ತಾ ಹೋಗಬೇಕು. ಸದ್ಯಕ್ಕೆ ನಾವು ಕೇಳ್ತಕ್ಕಂಥ ಪ್ರಶ್ನೆ: 2026ರಲ್ಲಿ ಟೋಟಲ್ ಆಗಿ ಎಷ್ಟು ಪದ್ಮ ಪ್ರಶಸ್ತಿಗಳ ಘೋಷಣೆಯನ್ನು ಮಾಡಿದ್ದಾರೆ? ಈ ಒಂದು ಪ್ರಶ್ನೆಗೆ ಸರಿಯಾಗಿರೋ ಉತ್ತರ ಆಪ್ಷನ್ 3, 131. 131 ಪದ್ಮ ಪ್ರಶಸ್ತಿಗಳನ್ನು ನೀಡಿರ್ತಕ್ಕಂಥದ್ದು. ನೋಡಿ, 5 ಪದ್ಮ ವಿಭೂಷಣ, 13 ಪದ್ಮಭೂಷಣ ಹಾಗೆ 113 ಪದ್ಮಶ್ರೀ. ಒಟ್ಟಾರೆಯಾಗಿ ಪದ್ಮ ಪ್ರಶಸ್ತಿಗಳು ಎಷ್ಟಂತಾಯ್ತು? 131 ಅಂತ ಆಯ್ತು. ಸೊ ಅದನ್ನ ಕೇಳಿದಾರಲ್ಲ, ಪದ್ಮ ಪ್ರಶಸ್ತಿಗಳ ಎಷ್ಟಿದಾವ? 5, ಐ ಆಮ್ ರಿಪೀಟಿಂಗ್ ಅಗೇನ್, 5 ಪದ್ಮ ವಿಭೂಷಣ, 13 ಪದ್ಮಭೂಷಣ ಅಂಡ್ ಫೈನಲಿ 113 ಪದ್ಮಶ್ರೀ. ಒಟ್ಟಾರೆಯಾಗಿ 131 ಪದ್ಮ ಪ್ರಶಸ್ತಿಗಳನ್ನು ನೀಡಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ: ಜುಲೈ 2026ರಲ್ಲಿ ನೀತಿ ಆಯೋಗದ ಸಿಇಒ ಆಗಿ ಯಾರು ನೇಮಕಗೊಂಡರು? ಆಪ್ಷನ್ಸ್: ಟಿ.ವಿ. ಸೋಮನಾಥನ್, ಬಿ. ಅನುರಾಗ್ ಜೈನ್, ಸಿ. ವಿವೇಕ್ ಅಗರ್ವಾಲ್ ಅಂಡ್ ಡಿ. ಎನ್. ಪಾಲ್ ಗಂಗ್ವಾರ್. ವೆರಿ ಇಂಪಾರ್ಟೆಂಟ್. ನೀತಿ ಆಯೋಗ ಅಂತ ಬಂದಾಗ ಹಲವಾರು ಬಾರಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಆಗಿರೋದನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ನೀತಿ ಆಯೋಗ ಯಾವಾಗ ಆರಂಭವಾಯಿತು, ಹಾಗೆ ಅದಕ್ಕೆ ನೇಮಕಗೊಂಡಿರ್ತಕ್ಕಂಥ ಸಿಇಒಗಳು ಯಾರು, ಫಸ್ಟ್ ಯಾರು, ಸೆಕೆಂಡ್ ಯಾರು, ಸೊ ಡಿಟೇಲ್ಡ್ ಆಗಿರ್ತಕ್ಕಂಥ ಮಾಹಿತಿ ನಮಗೆ ಬೇಕಾಗಿರ್ತದೆ. ಸದ್ಯಕ್ಕೆ 2026ರಲ್ಲಿ ಆಯ್ಕೆಯಾಗಿರೋರು ಯಾರಂತ ನೋಡ್ತಾ ಹೋದ್ರೆ ಸರಿಯಾದ ಉತ್ತರ ಆಪ್ಷನ್ 2, ಅನುರಾಗ್ ಜೈನ್. ನೋಡ್ತಾ ಹೋಗ್ಬೋದು, ಅನುರಾಗ್ ಜೈನ್ ಅವರು ಸಿಇಒ ಆಗಿ ನೇಮಕಗೊಂಡಿದ್ದಾರೆ. ಯಾರು ಈ ಅನುರಾಗ್ ಜೈನ್ ಅಂತ ನೋಡ್ತಾ ಹೋದ್ರೆ 1989ರ ಬ್ಯಾಚಿನ IAS ಅಧಿಕಾರಿ ಅನುರಾಗ್ ಜೈನ್. ಸೊ ಸದ್ಯಕ್ಕೆ ಅವರು ನೀತಿ ಆಯೋಗದ ಸಿಇಒ ಆಗಿ ನೇಮಕ ಮಾಡಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ: ಆಗಸ್ಟ್ 2026ರಲ್ಲಿ 1 ವರ್ಷದ ಸೇವಾ ವಿಸ್ತರಣೆಯನ್ನು ಪಡೆದ ಭಾರತದ ಕ್ಯಾಬಿನೆಟ್ ಸೆಕ್ರೆಟರಿ ಯಾರು? ಸೊ 1 ಇಯರ್ ಎಕ್ಸ್ಟೆಂಡ್ ಆಗಿದೆ ಅಂತೆ. ಸೊ ಅವ್ರು ಯಾರಂತ ಕೇಳ್ತಾ ಇದ್ದಾರೆ. ಇದು ಜರುಗಿರ್ತಕ್ಕಂಥದ್ದು ಆಗಸ್ಟ್ 2026ರಲ್ಲಿ. ಸೊ ಇರಲಿ ಅಂತ ಇದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಆಪ್ಷನ್ಸ್ ಬಂದ್ಬಿಟ್ಟು ಗೋವಿಂದ್ ಮೋಹನ್, ಅನುರಾಗ್ ಜೈನ್, ಟಿ.ವಿ. ಸೋಮನಾಥನ್, ರಾಜು ಗೌಬಾ. ಸೊ ಆಲ್ರೆಡಿ ಅನುರಾಗ್ ಜೈನ್ ಬಗ್ಗೆ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗೋಯ್ತು. ಯಾರು? ಸೊ ಇವರು ನೀತಿ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ನೀತಿ ಆಯೋಗದ ಸಿಇಒ ಆಗಿ ನೇಮಕಗೊಂಡಿರ್ತಕ್ಕಂಥ ವ್ಯಕ್ತಿ ಅನುರಾಗ್ ಜೈನ್. ಸೊ ಹಾಗಾದ್ರೆ ಇವರನ್ನು ನಾವು ಎಲಿಮಿನೇಟ್ ಮಾಡಬೇಕಾಗ್ತದೆ. ಉಳಿದಿರ್ತಕ್ಕಂಥದ್ದು ಗೋವಿಂದ್ ಮೋಹನ್, ಟಿ.ವಿ. ಸೋಮನಾಥನ್ ಅಂಡ್ ಫೈನಲಿ ರಾಜೀವ್ ಗೌಬಾ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 3, ಟಿ.ವಿ. ಸೋಮನಾಥನ್. ನೋಡಿ, ಟಿ.ವಿ. ಸೋಮನಾಥನ್ ಮತ್ತು ಹೋಮ್ ಸೆಕ್ರೆಟರಿ ಗೋವಿಂದ್ ಮೋಹನ್ ಇಬ್ಬರಿಗೂ 1 ವರ್ಷದ ಎಕ್ಸ್ಟೆನ್ಷನ್ ಅನ್ನು ನೀಡಲಾಗಿದೆ. ಸರಿನಾ? ನೆಕ್ಸ್ಟ್, ಇದು ಇಂಪಾರ್ಟೆಂಟ್. ಸಲೀಲ್ ಪ್ರಕಾಶ್ ಅವರ ನಂತರ ಇನ್ಫೋಸಿಸ್ನ ಸಿಇಒ ಆಗಿ ನೇಮಕ ಆಗ್ತಕ್ಕಂಥವ್ರು ಯಾರು? ಆಪ್ಷನ್ಸ್ ಏನದ? ಆಶೀಶ್ ಕುಮಾರ್ ದಾಸ್, ಉದಯ್ ಕೊಟಕ್, ನರೇಶ್ ಗಂಗ್ವಾರ್, ಸತ್ಯಪಾಲ್ ಕುಮಾರ್. ಇಂಪಾರ್ಟೆಂಟ್. ಸಿಇಒಸ್ ಬಗ್ಗೆ ಕಾಮನ್ ಆಗಿ ಕೇಳ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಅವರು ಇನ್ಫಿ ಕೊಟ್ಟಿದ್ದಾರೆ, ಸಪೋಸ್ ನಿಮ್ಗೆ ಎಕ್ಸಾಮಲ್ಲಿ TCS ಕೇಳಬಹುದು, ಅಥವಾ ಅಮೆಜಾನ್ ಕೇಳಬಹುದು, ರೈಟ್, ಅಥವಾ ವಿಪ್ರೋ ಕೇಳಬಹುದು, ಅಥವಾ ಟ್ರೆಂಡಿಂಗ್ನಲ್ಲಿ ಇರ್ತಕ್ಕಂಥ ಕ್ಲೌಡ್ ಕೋಡ್ ಸಿಇಒ ಯಾರು ಅಂತ ಕೇಳಬಹುದು, ಅಥವಾ ಚಾಟ್ GPT ಸಿಇಒ ಯಾರು ಅಂತ ಕೇಳಬಹುದು. ಹಾಗಾದ್ರೆ ಇವುಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಂಡಿರ್ಬೇಕು. ಸದ್ಯಕ್ಕೆ
ಇಲ್ಲಿ ಇನ್ಫೋಸಿಸ್ನ ನೂತನ ಸಿಇಒ ಆಗಿ ನೇಮಕಗೊಳ್ತಕ್ಕಂಥವ್ರು ಆಪ್ಷನ್ ಎ ಆಶೀಶ್ ಕುಮಾರ್ ದಾಸ್ ಅವರು. ವೆರಿ ಇಂಪಾರ್ಟೆಂಟ್. ಸೊ ಇವ್ರ ಹೆಸರನ್ನು ನೀವು ನೆನ್ಪಿಟ್ಕೋಬೇಕಾಗ್ತದ. ನೋಡಿ, ಏಪ್ರಿಲ್ 1, 2027ರಿಂದ ಸಿಇಒ ಅಂಡ್ ಎಂಡಿ ಆಗಿ ಅಧಿಕಾರವನ್ನು ವಹಿಸಿಕೊಳ್ಳುತ್ತಿದ್ದಾರೆ. ಯಾರು? ಆಶೀಶ್ ಕುಮಾರ್ ದಾಸ್. ನೆಕ್ಸ್ಟ್, 6ನೇ ಇಂಪಾರ್ಟೆಂಟ್ ಪ್ರಶ್ನೆ. ಎಫ್ಎಟಿಎಫ್ನ ವೈಸ್ ಪ್ರೆಸಿಡೆಂಟ್ ಆಗಿ ನೇಮಕಗೊಂಡ ಮೊದಲ ಭಾರತೀಯ ಯಾರು? ರಾಜ್ಕುಮಾರ್ ಗೋಯಲ್, ವಿವೇಕ್ ಅಗರ್ವಾಲ್, ಅನುರಾಗ್ ಜೈನ್ ಅಂಡ್ ಸಂಜೀವ್ ಜೈನ್ ಅಂತ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಎಫ್ಎಟಿಎಫ್ನ ಪ್ರೆಸಿಡೆಂಟ್ ಆಗಿ ನೇಮಕಗೊಂಡಿರ್ತಕ್ಕಂಥವ್ರು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ವಿವೇಕ್ ಅಗರ್ವಾಲ್. ಸೊ ನೋಡ್ತಾ ಹೋಗ್ಬೋದು ಇಲ್ಲಿ ನೀವು. 2026 ಜೂನ್ 2027 ಅವಧಿಗೆ ವಿವೇಕ್ ಅಗರ್ವಾಲ್ ಅವರನ್ನ ಎಫ್ಎಟಿಎಫ್ನ ವೈಸ್ ಪ್ರೆಸಿಡೆಂಟ್ ಆಗಿ ನೇಮಕ ಮಾಡಿದ್ದಾರೆ. ಇದು ಈ ಹುದ್ದೆಯಲ್ಲಿ ಭಾರತದ ಮೊದಲ ನೇಮಕವಾಗಿರ್ತಕ್ಕಂಥದ್ದು. ಇದು ಈ ಹುದ್ದೆಯಲ್ಲಿ ಭಾರತದ ಮೊದಲ ನೇಮಕ, ಅಂದರೆ ಇಂಡಿಯಾದಿಂದ ಫಸ್ಟ್ ರಿಪ್ರೆಸೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ವಿವೇಕ್ ಅಗರ್ವಾಲ್. ಅದಕ್ಕೋಸ್ಕರ ಇದು ತುಂಬಾನೇ ಇಂಪಾರ್ಟೆಂಟ್. ಎಫ್ಎಟಿಎಫ್. ಸೊ ಎಫ್ಎಟಿಎಫ್ನ ಫುಲ್ ಫಾರ್ಮ್ ಏನಾಗ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಿ. ಮುಂದಿನ ಪ್ರಶ್ನೆ. ಭಾರತದ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಯಾರು? ಚೀಫ್ ಇನ್ಫಾರ್ಮೇಷನ್ ಕಮಿಷನರ್, ಸಿಐಸಿ. ಆಪ್ಷನ್ಸ್ ಬಂದ್ಬಿಟ್ಟು ರಾಜ್ಕುಮಾರ್ ಗೋಯಲ್, ಸಂಗೀತಾ ಬರುವಾ, ಅಪರ್ಣಾ ಗರ್ಗ್, ಮನಾಲಿ ಕ್ಷೀರಸಾಗರ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ರಾಜ್ಕುಮಾರ್ ಗೋಯಲ್ ಅವರು. ಸೊ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಪಾಯಿಂಟ್ ಆಗ್ತದೆ. ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಂತ ಬಂದಾಗ ನೆನ್ಪಿಟ್ಕೋಬೇಕು. ಏನಪ್ಪ ಅವರ ಹೆಸರು? ರಾಜ್ ಕುಮಾರ್ ಗೋಯಲ್. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಯುನೈಟೆಡ್ ನೇಷನ್ ಟೂರಿಸಂನ ಸೆಕ್ರೆಟರಿ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಶೇಖ್ ನಸೀರ್ ನವಾಯ್ಸ್, ಸಂದೀಪ್ ಪ್ರಧಾನ್, ವಿಶ್ವಜಿತ್ ಸಹಾಯ್ ಅಂಡ್ ರಾಹುಲ್ ಹಿಮಾಲಯನ್ ಅಂತ ಕೇಳಿದ್ದಾರೆ. ಗೊತ್ತಿರಲಿ, ಯುನೈಟೆಡ್ ನೇಷನ್ ಸೆಕ್ರೆಟರಿ ಜನರಲ್ ಅಂತ ಬಂದಾಗ ನೇಮಕಗೊಂಡಿರ್ತಕ್ಕಂಥವ್ರು ಶೈಖ್ ನಸೀರ್ ನವಾಯ್ಸ್ ಅಂತ ಅವ್ರದ್ದು ಹೆಸರು ಬಂದ್ಬಿಟ್ಟು. ಸರಿಯಾದ ಉತ್ತರ ಆಪ್ಷನ್ 1. ನೆಕ್ಸ್ಟ್, ನರೇಶ್ ಪಾಲ್ ಗಂಗಾವರ್ ಅವರನ್ನ ಜುಲೈ 2026ರಲ್ಲಿ ಯಾವ ಹುದ್ದೆಗೆ ನೇಮಿಸಲಾಯಿತು? ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಯಾರನ್ನ? ನರೇಶ್ ಪಾಲ್. ಆಪ್ಷನ್ಸ್ ಬಂದ್ಬಿಟ್ಟು FIU ಡೈರೆಕ್ಟರ್ ಅಥವಾ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್, ನೀತಿ ಆಯೋಗ ಸಿಇಒ ಅಂಡ್ CIC. ಸೊ ಆಲ್ರೆಡಿ ನಮಗೆ ನೀತಿ ಆಯೋಗದ ಸಿಇಒ ಅಂತೂ ಗೊತ್ತಾಯ್ತು, ಅನುರಾಗ್ ಜೈನ್ ಅಂತ ಹೇಳ್ಬಿಟ್ಟು. CIC ಬಗ್ಗೆ ಕೂಡ ಆಲ್ರೆಡಿ ನಾವು ತಿಳ್ಕೊಂಡಿವಿ. ಸೊ ರೀಸೆಂಟ್ ಆಗಿ ಜನ್ಜಿ ಪ್ರೊಟೆಸ್ಟ್ ಕೂಡ ಆಯಿತು. ಏನಕ್ಕೋಸ್ಕರ ಅಂತ ನಿಮಗೆ ಗೊತ್ತಲ್ಲ, ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನದಿಂದ ಕೆಳಗೆ ಇಳಿಸುವ ಸಲುವಾಗಿ. ಯಾಕಂದ್ರೆ ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿತ್ತು. ಸೊ ಅದಕ್ಕೆ ಹೊಣೆಗಾರಿಕೆ ಏನಾದ್ರು ಹೊತ್ಕೋಬೇಕು, ಮತ್ತೆ ಒಂದು ತಮ್ಮ ಸ್ಥಾನದಿಂದ ರಾಜೀನಾಮೆಯನ್ನು ಕೊಡ್ಬೇಕಂತ ಹೇಳಿ. ಅದೇ ಸಂದರ್ಭದಲ್ಲಿ ಹೊಸದಾಗಿ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಕೂಡ ಹೊಸ ಒಂದು ನೇಮಕ ಆಗ್ತದೆ. ಯಾರಂತ ನೋಡ್ತಾ ಹೋದ್ರೆ ನರೇಶ್ ಪಾಲ್ ಅವ್ರದ್ದು. ನೋಡಿ, ಸರಿಯಾದ ಉತ್ತರ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್. ಯಾರು? ನರೇಶ್ ಪಾಲ್ ಅವರು. ಇವರು ಯಾರ ಸ್ಥಾನವನ್ನು ರಿಪ್ಲೇಸ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ವಿನೀತ್ ಜೋಶಿ ಅವರ ಸ್ಥಾನವನ್ನು ರಿಪ್ಲೇಸ್ ಮಾಡ್ತಾ ಇದ್ದಾರೆ. ವಿನೀತ್ ಜೋಶಿ ಅವರ ಸ್ಥಾನವನ್ನು ರಿಪ್ಲೇಸ್ ಮಾಡಿ ಇವಾಗ ಬರ್ತಕ್ಕಂಥ ವ್ಯಕ್ತಿ ಇವರಾಗಿದ್ದಾರೆ. ವೆರಿ ಇಂಪಾರ್ಟೆಂಟ್. ಸೊ ಜನ್ಜಿ ಪ್ರೊಟೆಸ್ಟ್ನ ಒಂದು ಎಫೆಕ್ಟ್ನಿಂದಾಗಿ ಆಗಿರ್ತಕ್ಕಂಥದ್ದು. ಯಾರಪ್ಪ ಇವಾಗ ಬರ್ತಕ್ಕಂಥವ್ರು? ನರೇಶ್ ಪಾಲ್ ಗಂಗಾವರ್. ನೆಕ್ಸ್ಟ್, ಮುಂದಿನ ಪ್ರಶ್ನೆ. 2026ರ ಅಂಡರ್-18 ಏಷ್ಯಾ ಕಪ್ ಹಾಕಿ ಪುರುಷರ ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದುಕೊಂಡಿತು? ಸೌತ್ ಕೊರಿಯಾ, ಚೀನಾ, ಇಂಡಿಯಾ ಅಂಡ್ ಜಪಾನ್ ಅಂತ ಕೇಳಿದ್ದಾರೆ. ಇಂಡಿಯಾ ಇಸ್ ದ ರೈಟ್ ಆನ್ಸರ್. ನೋಡಿ, ಇಂಡಿಯಾ ಅಂದ್ರೆ ಫೈನಲ್ನಲ್ಲಿ ಭಾರತವು ಆತಿಥೇಯ ಜಪಾನ್ ಅನ್ನು 4-1ರಿಂದ ಸೋಲಿಸಿ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಸೊ ವೆರಿ ಇಂಪಾರ್ಟೆಂಟ್. ಅಂಡರ್-18 ಹಾಕಿ ಪುರುಷರ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥದ್ದು ಇಂಡಿಯಾ. ಇವರ ಅಪೋಸಿಟ್ ಆಗಿದ್ದಿರ್ತಕ್ಕಂಥ ರಾಷ್ಟ್ರ ಯಾವುದಂತ ಎಕ್ಸಾಮ್ ಅಲ್ಲಿ ಬಂದ್ರೆ ಜಪಾನ್. ಓಕೆ, ಹೋಪ್ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೇನೆ. ನೆಕ್ಸ್ಟ್, ಮುಂದೆ ಒಂದು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ನೋಡಿ. ಆವಾಗಲೇ ನೋಡಿದ್ದು ನಾವು ಪುರುಷರಿಗೆ ಸಂಬಂಧಪಟ್ಟಿರೋದು. ಇವಾಗ ಇಲ್ಲಿ ಅವ್ರು ಕೇಳ್ತಾ ಇರೋದು ಮಹಿಳೆಯರಿಗೆ. 2026ರ ಅಂಡರ್-18 ವುಮೆನ್ಸ್ ಏಷ್ಯಾ ಕಪ್ ಹಾಕಿನಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ? ಪುರುಷರು ಅಂತಾಗ ನೋಡಿದೀವಿ, ಆಲ್ರೆಡಿ ನಾವು ಮೊದಲೇ ಸ್ಥಾನದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು. ಯಾರನ್ನ ಸೋಲಿಸಿ? ಜಪಾನ್ದವರನ್ನ ಸೋಲಿಸಿ. ಸೊ ಇವಾಗ ಅವ್ರು ಕೇಳ್ತಾ ಇರೋದು ಮಹಿಳೆಯರಂತ ಬಂದಾಗ ಅಂಡರ್-18 ಯಾವ ಸ್ಥಾನ ಭಾರತಕ್ಕಿದೆ ಅಂದ್ರೆ ನಾವು ಗೋಲ್ಡ್ ಪಡ್ಕೊಂಡಿದ್ವ, ಸಿಲ್ವರ್ ಪಡ್ಕೊಂಡಿದ್ವ, ಬ್ರಾಂಜ್ ಅಥವಾ 4ನೇ ಸ್ಥಾನ. ಅಂದ್ರೆ ನಮ್ಮ ಭಾರತೀಯರಿಗೆ ಗೋಲ್ಡ್ ಸಿಕ್ಕಿದೆನಾ, ಸಿಲ್ವರ್,
ಬ್ರಾಂಜ್ ಅಥವಾ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ನಮಗೆ ಬ್ರಾಂಜ್ ದೊರಕಿರ್ತಕ್ಕಂಥದ್ದು ಸ್ನೇಹಿತರೆ, ಬ್ರಾಂಜ್. ನೋಡಿ, ಬ್ರಾಂಜ್ ಮೆಡಲ್ ಮ್ಯಾಚ್ನಲ್ಲಿ ಭಾರತವು ಕೊರಿಯಾ ಅನ್ನು 3-0 ಇಂದ ಸೋಲಿಸಿತು. ಅಂದರೆ ನಮ್ಗೆ ಬಂದಿರತಕ್ಕಂಥದ್ದು ಯಾವುದು? ಬ್ರಾಂಜ್. ನೆಕ್ಸ್ಟ್, 2026ರ ISSF ವರ್ಲ್ಡ್ ಕಪ್ನಲ್ಲಿ ಭಾರತವು ಎಷ್ಟು ಪದಕಗಳನ್ನು ಗೆದ್ದುಕೊಂಡಿದೆ? ಆಪ್ಷನ್ಸ್ ಆರ್ 2, 3, 4, 6. ಸರಿಯಾದ ಉತ್ತರ ಆಪ್ಷನ್ 3, 4 ಪದಕಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಯಾವುದರಲ್ಲಿ? ISSF ವರ್ಲ್ಡ್ ಕಪ್. ನೆಕ್ಸ್ಟ್, ಸೊ 4 ಯಾವ ಥರ ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ. ಒಂದು ಗೋಲ್ಡ್ ಪಡೆದುಕೊಂಡಿದ್ದೀವಿ, ಒಂದು ಸಿಲ್ವರ್ ಮತ್ತು 2 ಬ್ರಾಂಜ್. ಟೋಟಲ್ ಆಗಿ 4 ಮೆಡಲನ್ನು ನಾವು ಪಡೆದುಕೊಂಡಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಬ್ಯಾಂಕಾಕ್ನಲ್ಲಿ ನಡೆದ ಆರ್ಚರಿ ಏಷ್ಯಾ ಕಪ್ 2026ರ ಮೆನ್ಸ್ ಕಾಂಪೌಂಡ್ ಗೋಲ್ಡ್ ಈ ಒಂದು ಆಟದಲ್ಲಿ ಗೆದ್ದಿರ್ತಕ್ಕಂಥವರು ಯಾರು? ರಜತ್ ಚೌಹಾನ್, ಉದಯ್ ಕಾಂಬೋಜ್, ಪ್ರಥಮೇಶ್ ಜಾವ್ಕರ್, ಅಭಿಷೇಕ್ ಶರ್ಮಾ. ಸೊ ಯಾರಪ್ಪ ಸರಿಯಾಗಿರ್ತಕ್ಕಂಥ ಉತ್ತರ? ಆಪ್ಷನ್ 2, ಉದಯ್ ಕಾಂಬೋಜ್. ಉದಯ್ ಕಾಂಬೋಜ್. ಸೊ ಏನಾಯ್ತು ಉದಯ್ ಕಾಂಬೋಜ್ ಅಂತ ಬಂದಾಗ? ಬ್ಯಾಂಕಾಕ್ನಲ್ಲಿ ಜರುಗಿರ್ತಕ್ಕಂಥ ಆರ್ಚರಿ ಏಷ್ಯಾ ಕಪ್ 2026ರ ಮೆನ್ಸ್ ಕಾಂಪೌಂಡ್ ಗೋಲ್ಡ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಉದಯ್ ಕಾಂಬೋಜ್. ನೆಕ್ಸ್ಟ್, ಆರ್ಚರಿ ಏಷ್ಯಾ ಕಪ್ 2026ರ ಸ್ಟೇಜ್ 1ನಲ್ಲಿ ಎಷ್ಟು ಪದಕಗಳನ್ನು ಭಾರತ ಟೋಟಲ್ ಆಗಿ ಪಡೆದುಕೊಂಡಿರ್ತಕ್ಕಂಥದ್ದು? 6, 8, 10, 12. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸ್ನೇಹಿತರೆ. ಟೋಟಲ್ ಆಗಿ 10 ಪದಕಗಳನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು. ಅದರಲ್ಲಿ 2 ಗೋಲ್ಡ್ ಅದ, 4 ಸಿಲ್ವರ್ ಅದ, ಹಾಗೆ 4 ಬ್ರಾಂಜ್ ಅದ. ಒಟ್ಟಾರೆಯಾಗಿ 10 ಪದಕಗಳು. ಮುಂದಿನ ಪ್ರಶ್ನೆ, SIFF ವುಮೆನ್ಸ್ ಚಾಂಪಿಯನ್ಶಿಪ್ 2026ರಲ್ಲಿ ಭಾರತ ಯಾವ ದೇಶವನ್ನು ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ? ನೇಪಾಳ್, ಬಾಂಗ್ಲಾದೇಶ್, ಶ್ರೀಲಂಕಾ ಅಂಡ್ ಭೂತಾನ್. SAFF ಸರಿಯಾಗಿರ್ತಕ್ಕಂಥ ಉತ್ತರ ಬಾಂಗ್ಲಾದೇಶ್. ನೋಡಿ, ಫೈನಲ್ನಲ್ಲಿ ಭಾರತವು ಬಾಂಗ್ಲಾದೇಶವನ್ನು ಸೋಲಿಸಿ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ 3-1 ಅಂತರದಲ್ಲಿ. ವೆರಿ ಇಂಪಾರ್ಟೆಂಟ್. SAFF ಅಂತ ಬಂದಾಗ ನೆನ್ಪಿಟ್ಕೋಬೇಕು, ಭಾರತ ಯಾವ ದೇಶವನ್ನು ಸೋಲಿಸಿ? ಬಾಂಗ್ಲಾದೇಶ್. ನೆಕ್ಸ್ಟ್, ಫಿಫಾ ವರ್ಲ್ಡ್ ಕಪ್ 2026 ಯಾವ ದಿನದಂದು ಆರಂಭವಾಯಿತು? ಅಫ್ಕೋರ್ಸ್ ಫಿಫಾ ವರ್ಲ್ಡ್ ಕಪ್ ಜರುಗಿತು, ಅದು ಕಂಪ್ಲೀಟ್ ಕೂಡ ಆಯಿತು. ಸದ್ಯಕ್ಕೆ ನಾವಿಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ, ಎಷ್ಟನೇ ತಾರೀಕಿಗೆ ಆರಂಭ ಆಯಿತು? ಮೇ 20, 2026, ಜೂನ್ 11, 2026, ಜುಲೈ 1, 2026 ಆ್ಯಂಡ್ ಫೈನಲಿ ಜೂನ್ 30, 2026. ವೆರಿ ಇಂಪಾರ್ಟೆಂಟ್. ಫಿಫಾ ವರ್ಲ್ಡ್ ಕಪ್ನ ಬಗ್ಗೆ ಸಾಮಾನ್ಯವಾಗಿ ಪ್ರಶ್ನೆಗಳು ಬರ್ತಾ ಇರ್ತಾವ. ಸದ್ಯಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜೂನ್ 11, 2026. ಮೊದಲ ಪಂದ್ಯದಲ್ಲಿ ಮೆಕ್ಸಿಕೋ ಸೌತ್ ಆಫ್ರಿಕಾ ವಿರುದ್ಧ ಆಟವನ್ನು ಆಡಿತು. ವೆರಿ ಇಂಪಾರ್ಟೆಂಟ್. ಮೊದಲ ಪಂದ್ಯ ಆಡಿರ್ತಕ್ಕಂಥದ್ದು ಯಾವ್ದು ಹಾಗಾದರೆ? ಮೆಕ್ಸಿಕೋ ಆ್ಯಂಡ್ ಸೌತ್ ಆಫ್ರಿಕಾ. ಎಕ್ಸಾಕ್ಟ್ ಡೇಟ್ ಬಂದ್ಬಿಟ್ಟು ಜೂನ್ 11, 2026. ನೆಕ್ಸ್ಟ್, 2026ರ ಏಷ್ಯನ್ ಗೇಮ್ಸ್ ಎಲ್ಲಿ ನಡೆಯಲಿದೆ? ವೆರಿ ವೆರಿ ಇಂಪಾರ್ಟೆಂಟ್. ಏಷ್ಯನ್ ಗೇಮ್ಸ್ ಹೋಸ್ಟ್ ಯಾವ್ದು ಮಾಡ್ತಾ ಇದೆ? ಹ್ಯಾಂಜ್ಗಾವ್, ಇದು ನೆಕ್ಸ್ಟ್ ಜಪಾನ್, ಗ್ಲಾಸ್ಗೋ ಆ್ಯಂಡ್ ದೋಹಾ ಅಂತ ಕೇಳಿದ್ದಾರೆ. 2026 ನಡೀತಕ್ಕಂಥದ್ದು ಜಪಾನ್ನಲ್ಲಿ. ದಿನಾಂಕ ಬಂದ್ಬಿಟ್ಟು 19 ಸೆಪ್ಟೆಂಬರಿಂದ 4 ಅಕ್ಟೋಬರ್. 19 ಸೆಪ್ಟೆಂಬರಿಂದ 4 ಅಕ್ಟೋಬರ್ವರೆಗೆ ಸೊ ಜಪಾನಲ್ಲಿ ಜರುಗ್ತಾ ಇದೆ. ಐಚಿ ನಗೋಯಾ ಅಂತೇಳಿ ಎಕ್ಸಾಕ್ಟ್ ಪ್ಲೇಸ್. ನೆನ್ಪಿಟ್ಕೊಳ್ಳಿ ಅದೇ ಹೆಸರು, ಯಾವ ಥರ ಪ್ರನೌನ್ಸ್ ಮಾಡ್ತೀರಂತ ನೋಡಿ. ಜಸ್ಟ್ ಈ ಪಾಯಿಂಟ್ ಇಂಪಾರ್ಟೆಂಟ್ ನಿಮಗೆ. 2026 ಏಷ್ಯನ್ ಗೇಮ್ಸ್ ಅಂತ ಬಂದಾಗ ನಿಮ್ಮ ಮೈಂಡ್ಗೆ ಇಮಿಡಿಯೇಟ್ ಆಗಿ ಜಪಾನ್ ದೇಶ ಬಂದ್ಬಿಡಬೇಕು. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 2026ರಲ್ಲಿ ಭಾರತವು ಎಷ್ಟು ಪದಕಗಳನ್ನು ಗೆದ್ದುಕೊಂಡಿತು? 25, 32, 39 ಹಾಗೆ 45 ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿಯಾಗಿರ್ತಕ್ಕಂಥ ಉತ್ತರ 39. ಭಾರತ ಕಾಮನ್ವೆಲ್ತ್ನಲ್ಲಿ ಪಡೆದಿರ್ತಕ್ಕಂಥ ಪದಕಗಳು 39. ಅದರಲ್ಲಿ 13 ಗೋಲ್ಡ್ ಇದ್ದಾವೆ, 17 ಸಿಲ್ವರ್ ಇದ್ದಾವೆ, ಹಾಗೆ 9 ಬ್ರಾಂಜ್ ಇದ್ದಾವೆ. ಒಟ್ಟಾರೆಯಾಗಿ 39 ಪದಕಗಳನ್ನು ಕಾಮನ್ವೆಲ್ತಲ್ಲಿ. ಹಾಗೆ ಭಾರತದ ಸ್ಥಾನ ಈ ಒಂದು ಕಾಮನ್ವೆಲ್ತ್ ಗೇಮಲ್ಲಿ ನೋಡ್ತಾ ಹೋದರೆ 4ನೇ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ. ಹಾಗಾದರೆ ಕಮೆಂಟ್ ಸೆಕ್ಷನ್ ತಿಳಿಸ್ತಾ ಹೋಗಿ, ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಯಾವುದು? ಕಾಮನ್ವೆಲ್ತ್ ಗೇಮ್ಸಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಯಾವುದು? ಮುಂದಿನ ಪ್ರಶ್ನೆ, ಅಟಲ್ ಪೆನ್ಷನ್ ಯೋಜನೆಯನ್ನು ಯಾವ ಫೈನಾನ್ಷಿಯಲ್ ಇಯರ್ನವರೆಗೆ ವಿಸ್ತರಣೆ ಮಾಡಲಾಗಿದೆ? ಫೈನಾನ್ಷಿಯಲ್ ಇಯರ್ 27-28,
28 29 30 31 ಹಾಗೆ 32 33 ವೆರಿ ಇಂಪಾರ್ಟೆಂಟ್. ಅಟಲ್ ಪೆನ್ಷನ್ ಅಂತ ಬಂದಾಗ 30 31ರವರೆಗೆ ವಿಸ್ತರಣೆಯನ್ನು ಮಾಡಿದೆ ಸ್ಟಾರ್ ಮಾರ್ಕ್. ಸೊ ಎಕ್ಸಾಮಲ್ಲಿ ಕೇಳಬಹುದು, ಇದನ್ನು ನೆನಪಿಟ್ಟುಕೊಳ್ಳಿ 30 31ರ ತನಕ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರೀಸ್ಟ್ರಕ್ಚರ್ಡ್ ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ ಅನುಮೋದಿತ ಔಟ್ಲೇ ಎಷ್ಟು? ಸೊ ವೆರಿ ಇಂಪಾರ್ಟೆಂಟ್. 5,000 ಕೋಟಿನ, 8,800 ಕೋಟಿನ, 10,500 ಅಥವಾ 12,500 ಕೋಟಿನ? ಯಾವುದರಲ್ಲಿ? ರೀಸ್ಟ್ರಕ್ಚರ್ಡ್ ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್. ವೆರಿ ಇಂಪಾರ್ಟೆಂಟ್. 8,800 ಕೋಟಿ ರೂಪಾಯಿಗಳು. ಸೊ ಎಷ್ಟನ್ನು ಮೀಸಲಿಡಲಾಗಿದೆ? 8,800 ಕೋಟಿ. ನೆಕ್ಸ್ಟ್, ಖಾರಿಫ್ 2026ಕ್ಕಾಗಿ NBS ಫರ್ಟಿಲೈಸರ್ನಲ್ಲಿ ಸಬ್ಸಿಡಿ ಎಷ್ಟು ಕೊಟ್ಟಿದೆ? ವೆರಿ ಇಂಪಾರ್ಟೆಂಟ್. ಖಾರಿಫ್ ಬೆಳೆಗಾಗಿ 2026ರಲ್ಲಿ NBS ಫರ್ಟಿಲೈಸರ್ ಸಬ್ಸಿಡಿ 2,500 ಕೋಟಿ, 25,000 ಕೋಟಿ, 35,000 ಕೋಟಿ, 41,000 ಕೋಟಿ ಹಾಗೆ 50,000 ಕೋಟಿ. ಸೊ ಟೋಟಲ್ ಆಗಿ 41,534 ಕೋಟಿ ಸಬ್ಸಿಡಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಫೈನಾನ್ಷಿಯಲ್ ಇಯರ್ 2026-27ರಲ್ಲಿ PM ಉಜ್ವಲ ಯೋಜನಾ ಅಡಿಯಲ್ಲಿ ಪ್ರತಿ LPG ಸಿಲಿಂಡರ್ಗಳಿಗೆ ಎಷ್ಟು ಸಬ್ಸಿಡಿ ನೀಡಲಾಗಿದೆ? 200, 300, 400, 500? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ, 300 ರೂಪಾಯಿಗಳ ಸಬ್ಸಿಡಿಯನ್ನು ನೀಡಿರ್ತಕ್ಕಂಥದ್ದು. ಬಜೆಟ್ 2026ರಲ್ಲಿ CCUS ಮಿಷನ್ಗೆ ಎಷ್ಟು ಔಟ್ಲೇ ಪ್ರಸ್ತಾಪಿಸಲಾಗಿದೆ? ಯಾವುದಕ್ಕೆ? CCUS. 10,000, 15,000, 20,000 ಕೋಟಿ, 25,000 ಕೋಟಿ? ಸರಿಯಾದ ಉತ್ತರ 20,000 ಕೋಟಿ. ಯಾವುದಕ್ಕೆ? CCUS. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಾಜಿ ವರ್ಲ್ಡ್ ಬಿಲಿಯರ್ಡ್ಸ್ ಚಾಂಪಿಯನ್ ಮೇಜರ್ ಕೊಠಾರಿ ಅವರು 2026ರ ಯಾವ ತಿಂಗಳಲ್ಲಿ ನಿಧನರಾದರು? ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್. ನಿಧನರಾಗಿರ್ತಕ್ಕಂಥವ್ರ ಬಗ್ಗೆ ಕೂಡ ಸಾಮಾನ್ಯವಾಗಿ ಪ್ರಶ್ನೆ ಆಗ್ತಾ ಇರ್ತದೆ. ಸದ್ಯಕ್ಕೆ ನಾವಿಲ್ಲಿ ಮಾತಾಡ್ತಾ ಇರೋದು ಮಾಜಿ ನಮ್ಮ ಬಿಲಿಯರ್ಡ್ಸ್ ಚಾಂಪಿಯನ್ ಆಗಿರ್ತಕ್ಕಂಥ ಮನೋಜ್ ಕೊಠಾರಿ ಅವರ ಬಗ್ಗೆ. ಸೊ ಮನೋಜ್ ಕೊಠಾರಿ ಅವರು ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೂಡ ನೀವು ಪ್ರಶ್ನೆ ಆಗ್ಬೋದು. ಸೊ ಅವರು ಬಿಲಿಯರ್ಡ್ ಆಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಅಂತ ನಿಮಗೆ ಕ್ಲಿಯರ್ ಆಗಿರಲಿ. ಅವರು ಯಾವ ತಿಂಗಳಲ್ಲಿ ನಿಧನರಾಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಅವ್ರು ತೀರ್ಕೊಂಡಿರ್ತಕ್ಕಂಥದ್ದು ಜನವರಿಯಲ್ಲಿ. ನೋಡಿ, ಅವರು 5 ಜನವರಿ 2026ರಂದು ತಿರುವೆನೆಲಿಯಲ್ಲಿ ಕಾರ್ಡಿಯಾಕ್ ಅರೆಸ್ಟ್ನಿಂದ ನಿಧನರಾಗಿದ್ದಾರೆ. ತಿರುವೆನವೆಲ್ಲಿ ಅಂದರೆ ತಮಿಳುನಾಡಲ್ಲಿ ನಿಧನರಾಗಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್, ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಯಾರ ಜನ್ಮ ದಿನಾಚರಣೆಗಾಗಿ ಸ್ಮರಣೆಗಾಗಿ ಮಾಡಲಾಗ್ತಾ ಇದೆ? ಫಸ್ಟ್ ಆಫ್ ಆಲ್ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಯಾವಾಗಂತ ಕೇಳಿದ್ರೆ ಎಕ್ಸಾಮಲ್ಲಿ ಕ್ಲಿಯರ್ ಆಯಿತು, ಆಗಸ್ಟ್ 29. ಅದನ್ನು ಯಾರ ಸ್ಮರಣೆಗೆ ಅಂತ ಕೇಳಿದ್ದಾರೆ? PT ಉಷಾ, ಮಿಲ್ಖಾ ಸಿಂಗ್, ಮೇಜರ್ ಧ್ಯಾನ್ ಚಂದ್ ಆ್ಯಂಡ್ ನೀರಜ್ ಚೋಪ್ರಾ ಅಂತ ಕೇಳಿದ್ದಾರೆ. ಸೊ ಗೊತ್ತಿರಲಿ, ನ್ಯಾಷನಲ್ ಸ್ಪೋರ್ಟ್ಸ್ ಅಂತ ಬಂದಾಗ ಮುಖ್ಯವಾಗಿ ಬರ್ತಕ್ಕಂಥ ವ್ಯಕ್ತಿ ಮೇಜರ್ ಧ್ಯಾನ್ ಚಂದ್. ವೆರಿ ಇಂಪಾರ್ಟೆಂಟ್. ಧ್ಯಾನ್ ಚಂದ್ ಅವರ ಒಂದು ಸವಿ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ 29ರಂದು ನಾವು ಸ್ಪೋರ್ಟ್ಸ್ ಡೇ ಆಗಿ ಆಚರಣೆಯನ್ನು ಮಾಡ್ತೇವೆ. ಸರಿನಾ? ಸೊ ಇದಾಗಿತ್ತು ಸ್ನೇಹಿತರೆ ಟಾಪ್ 25 ಪ್ರಮುಖ ಇಂಪಾರ್ಟೆಂಟ್ ಪ್ರಶ್ನೆಗಳು ನಮ್ಮ ಅಪ್ಕಮಿಂಗ್ VAO, PSI ಹಾಗೆ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೋಪ್ ನಿಮಗೆ ಎಲ್ಲ ಪ್ರಶ್ನೆಗಳು ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿತ್ತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ನ ರೀತಿಯಲ್ಲಿ ನಮ್ಮ ಚಾನಲಲ್ಲಿ ಆಲ್ರೆಡಿ ನಾವು ಕಂಪ್ಲೀಟ್ ಈ DSCRT ಬುಕ್, ನಮ್ಮ ಹೈಸ್ಕೂಲ್ ಬುಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಜಿಯೋಗ್ರಫಿ ರಿಲೇಟೆಡ್ ಎಲ್ಲವನ್ನು ಕೂಡ ಕವರ್ ಮಾಡಿ ಕೊಟ್ಟಿದ್ದೀನಿ. ಮ್ಯಾರಥಾನ್ ವಿಡಿಯೋಸ್ ಅಂತ ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ಹೋಗಿ ನೀವು ನೋಡ್ಬೋದು. ಜಿಯೋಗ್ರಫಿ ಜೊತೆಗೆ ನಾನು 10th ಸಮಾಜದ ಬಗ್ಗೆ ಕೂಡ ಕವರ್ ಮಾಡಿದ್ದೀನಿ. ಪ್ಯಾರಲಲಿ ಕಂಪ್ಯೂಟರ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳು ಕೂಡ ಇದ್ದಾವೆ. ಹಾಗೆ ಕನ್ನಡ ವ್ಯಾಕರಣ 1 to Z, A to Z ಏನೆಲ್ಲ ಕೇಳ್ತಾರೆ ಎಕ್ಸಾಮಲ್ಲಿ ಕಂಪ್ಲೀಟ್ ಮಾಹಿತಿ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಫ್ಕೋರ್ಸ್ ಇಂಗ್ಲೀಷ್ ಗ್ರಾಮರನ್ನು ಕೂಡ ಕವರ್ ಮಾಡಿದ್ದೀನಿ. ಸೊ ಹಾಗಾಗಿ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಪ್ರಮುಖವಾಗಿ ಪೇಪರ್ 2ಗೆ ಏನೆಲ್ಲ ಇಂಪಾರ್ಟೆಂಟ್ ಆಗಿದೆ ಆ ಎಲ್ಲ ಪಾಯಿಂಟ್ಸ್ಗಳನ್ನು ನಾನು ನನ್ನ ಚಾನಲಲ್ಲಿ ಮಾಡಿಕೊಡ್ತಾ ಹೋಗ್ತೇನೆ. ಪ್ಯಾರಲಿ ಕರೆಂಟ್ ಅಫೇರ್ಸನ್ನು ಕೂಡ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಕರೆಂಟ್ ಅಫೇರ್ಸ್ ಜೊತೆಗೆ ಸಿಗೋಣ. ಬಾಯ್.